ನಮಗೂ ನಮ್ಮ ಮಕ್ಕಳಿಗೂ ಬೆಳಿಗ್ಗೆ ಎದ್ದಿದ್ದೆ ಕಾಫಿ ಅಥವಾ ಟೀ ಬೇಕೇ ಬೇಕು. ನಮ್ಮ ದಿನ ಸ್ಟಾರ್ಟ್ ಆಗೋದೇ ಕಾಫಿ ಅಥವಾ ಟೀಯಿಂದ. ಅರೆ, ಎಷ್ಟೋ ಜನ ಹೇಳ್ತಾರಲ್ಲ, ಬೆಳಿಗ್ಗೆ ಎದ್ದಿದ್ದೆ ಫಸ್ಟ್ ಒಂದು ಲೋಟದಷ್ಟು ಉಗುರು ಬೆಚ್ಚಗಿನ ನೀರು ಕುಡಿಬೇಕು ಅಂತೇಳಿ. ಯಾಕೆ? ಕಾಫಿ ಮತ್ತೆ ಟೀ ಕೂಡ ಲಿಕ್ವಿಡ್ ಫಾರ್ಮ್ನಲ್ಲೇ ಇರೋದಲ್ವಾ ಅನ್ನೋ ಪ್ರಶ್ನೆ ಎಷ್ಟೋ ಜನರಿಗೆ ಬರ್ಬೋದು. ಖಂಡಿತವಾಗಿಯೂ ನಿಜ. ಕಾಫಿ ಮತ್ತು ಟೀ ಲಿಕ್ವಿಡ್ ಫಾರ್ಮ್ನಲ್ಲೇ ಬರೋದು, ಆದರೆ ಅದು ನೀರಷ್ಟು ಪ್ಯೂರ್ ಆಗಿರೋದಿಲ್ಲ. ಕಾಫಿಯಲ್ಲಿ ಕಾಫಿ ಪೌಡರ್, ಟೀಯಲ್ಲಿ ಟೀ ಪೌಡರ್ ಇದೆ. ಅಂದರೆ ಇದರಲ್ಲಿ ಕೆಮಿಕಲ್ಸ್ ಇದೆ, ಟ್ಯಾನಿನ್ ಅನ್ನೋ ಕೆಮಿಕಲ್ಸ್ ಇದೆ, ಪ್ಲಸ್ ಕೆಫೀನ್ ಇದೆ. ನೀವು ಬೆಳಿಗ್ಗೆ ಎದ್ದಿದ್ದೆ ಆ ಒಂದು ಎಂಟಿ ಸ್ಟಮಕ್ಕಿಗೆ, ಖಾಲಿ ಹೊಟ್ಟೆಗೆ ಈ ಕೆಮಿಕಲ್ಸ್ನ ತಗೊಂಡಾಗ ಏನಾಗುತ್ತೆ ಅಂದರೆ, ಈ ಕೆಮಿಕಲ್ಸ್ಗೆ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಇದೆ, ಕೆಪಾಸಿಟಿ ಇದೆ. ಸೊ ಅದು ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಆಗ ಆ ಹೊಟ್ಟೆಯ ಮೇಲಿನ ಪದರ ಇದೆಯಲ್ಲ, ಆ ಪದರವನ್ನು ಇರಿಟೇಟ್ ಮಾಡುತ್ತೆ. ಆಗಲೇ ಹೊಟ್ಟೆ ಉರಿ, ಈ ಎದೆ ಉರಿ, ವಾಂತಿ ಆದಂಗೆ ಆಗೋದು, ಇದೆಲ್ಲ ಸ್ಟಾರ್ಟ್ ಆಗೋದು. ಇದನ್ನು ಮೆಡಿಕಲ್ ಟರ್ಮ್ನಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರೈಟಿಸ್ಗೆ ಹಲವಾರು ಕಾರಣಗಳಿವೆ, ಅದರಲ್ಲಿ ಇದು ಕೂಡ ಒಂದು. ಬೆಳಿಗ್ಗೆ ಎದ್ದಿದ್ದೆ ನೀರು ಕುಡಿಯೋದಕ್ಕಿಂತ ಮುಂಚೆ ಕಾಫಿ ಮತ್ತು ಟೀ ಕುಡಿಯೋದು. ಎರಡನೇದು, ನೀವು ಕಾಫಿ ಮತ್ತು ಟೀಯನ್ನು ಮೊದಲು ತಗೊಂಡು ನಂತರ ಉಪಹಾರ ಮಾಡಿದಾಗ ಈ ಉಪಹಾರದಲ್ಲಿ ಇರುವಂಥ ಖನಿಜಾಂಶ ಹಾಗೂ ಜೀವಸತ್ವಗಳನ್ನು ಪ್ರಾಪರ್ ಒಬ್ಸರ್ವ್ ಆಗೋದಿಲ್ಲ. ಯಾಕೆಂದರೆ ಈ ಟ್ಯಾನಿನ್ ಅನ್ನೋ ಒಂದು ಕೆಮಿಕಲ್ ಒಬ್ಸರ್ವ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ನೀವು ಏನನ್ನ ಬಾಯಿನಲ್ಲಿ ತಗೊಂಡಿರ್ತೀರ, ಒಳ್ಳೆಯ ಪ್ರೋಟೀನ್ ಕಂಟೆಂಟ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಬಾಯಿಂದ ಹೋಗಿ ಗುದದಾರದ ಮೂಲಕ ಹೊರಗಡೆ ಬರುತ್ತೆ. ಎರಡನೇದು. ಮೂರನೇದು, ಈ ಕಾಫಿ ಮತ್ತು ಟೀಗೆ ಡಯೂರೆಟಿಕ್ ಇಫೆಕ್ಟ್ ಇದೆ. ಮೆಡಿಕಲ್ ಟರ್ಮ್ ಡಯೂರೆಟಿಕ್ ಅಂತ ಹೇಳ್ತೀವಿ. ಅಂದರೆ ಅದು ಮೂತ್ರವನ್ನು ಪ್ರೊಡ್ಯೂಸ್ ಮಾಡುತ್ತೆ ಜಾಸ್ತಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಆಲ್ರೆಡಿ ನೀವು ರಾತ್ರಿ ಊಟ ಮಾಡಿ ಮಲಗಿದಿರ, ನಡುವೆ ನೀರಾಗಲಿ ಬೇರೆ ಏನೂ ತಿಂದಿಲ್ಲ. ಹಾಗಾಗಿ ನಿಮ್ಮ ದೇಹ ಆಲ್ರೆಡಿ ಫಾಸ್ಟಿಂಗ್ನಲ್ಲಿದೆ, ಡಿಹೈಡ್ರೇಷನ್ ಸ್ಟೇಟ್ನಲ್ಲಿ ಇದೆ. ಸೊ ರಾತ್ರಿ ಮಲಗಿದ್ದಾಗ ಉಸಿರಿನ ಮೂಲಕ ಹಾಗೂ ಬೆವರಿನ ಮೂಲಕ ಆಲ್ರೆಡಿ ದೇಹದಿಂದ 500 ml ಅಂದರೆ 1/2 ಲೀಟರಷ್ಟು ನೀರು ಹೊರಗಡೆ ಹೋಗಿರುತ್ತೆ. ಸೊ ಇಂಥ ಪರಿಸ್ಥಿತಿನಲ್ಲಿ ನೀವು ಇದನ್ನು ತಗೊಂಡಾಗ ಅದು ಮೂತ್ರ ದೇಹದಿಂದ ಹೊರಗಡೆ ಹೋದಾಗ ಇನ್ನೂ ಜಾಸ್ತಿ ನೀರು ಹೊರಗಡೆ ಹೋಗುತ್ತೆ, ಇನ್ನೂ ಕೂಡ ದೇಹ ನೀರನ್ನು ಕಳ್ಕೊಳ್ಳುತ್ತೆ. ಸೊ ಈ 3 ಕಾರಣಗಳಿಂದ, ಹಾಗೂ ಎಷ್ಟೋ ಮೆಡಿಕಲ್ ರಿಸರ್ಚ್ ಮತ್ತು ಸ್ಟಡೀಸ್ ಹೇಳುತ್ತೆ, ಆರೋಗ್ಯದ ದೃಷ್ಟಿಯಿಂದ ಕಾಫಿ ಟೀ ಮೊದಲು ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ತಗೊಳ್ಳಿ. ಆದರೆ ಫಸ್ಟು ಉಗುರು ಬೆಚ್ಚನೆಯ ನೀರು ಕುಡಿದು ಅರ್ಧ ಗಂಟೆ ಆದ ನಂತರ ಕಾಫಿ ಟೀ, ಹಾಲು ಏನು ಕೂಡ ಆಗುತ್ತೆ ಅಂತೇಳಿ. ಸೊ ಆರೋಗ್ಯದ ದೃಷ್ಟಿಯಿಂದ ಫಸ್ಟ್ ನೀರು, ನಂತರ ಕಾಫಿ ಟೀ. ಸೊ ಎಷ್ಟೋ ಜನ ಹೇಳ್ಬೋದು, ಕಾಫಿ ಟೀನಲ್ಲಿರೋ ಟ್ಯಾನಿನ್ನಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ, ಈವನ್ ಕೆಫಿನಲ್ಲೂ ಅಂತೇಳಿ. ಹೌದು, ಸ್ವಲ್ಪ ಮಟ್ಟದ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದು ಎಂಟಿ ಸ್ಟಮಕ್ಕಿಗೆ ತಗೊಂಡು ಅಂದರೆ ಅಲ್ಲ.